ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನದ ಬಗ್ಗೆ ಮತ್ತು ಅದರ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ. ಕೋಲ ಮಹರ್ಷಿಗಳು ತಪಸ್ಸನ್ನು ಆಚರಿಸಿದ ಭೂಮಿಯೇ ಕೊಲ್ಲಾಪುರ, ಈಗಿನ ಕೊಲ್ಲೂರು. ಮೊದಲು ಕೊಲ್ಲಾಪುರವು ದಂಡಕಾರಣ್ಯವಾಗಿತ್ತು. ಸೂರ್ಯನ ಕಿರಣವು ಕೂಡ ಭೂಮಿಗೆ ತಾಗುತ್ತಿರಲಿಲ್ಲ. ಒಮ್ಮೆ ಕೋಲ ಮಹರ್ಷಿಗಳ ತಪಸ್ಸಿಗೆ ಹರಿಹರರು ಪ್ರತ್ಯಕ್ಷರಾದರು. ಹರಿಹರರಲ್ಲಿ ಕೋಲ ಮಹರ್ಷಿಗಳು ಪ್ರಪಂಚದ ಹಿತಕ್ಕಾಗಿ, ಮುಂದಿನ ಪ್ರಜೆಗಳ ಒಳಿತಿಗಾಗಿ ಏನು ಬೇಕೋ ಅದನ್ನು ಕೇಳು ಎಂದು ಪ್ರಾರ್ಥಿಸಿದರು. ಆಗ ಹರಿಯು ಬೋಧಿಸಿದ ಸರ್ವ ಸಾನ್ನಿಧ್ಯವಿರುವ ಶ್ರೀಚಕ್ರವನ್ನು ಹರನು ತನ್ನ ಅಂಗುಷ್ಟದಲ್ಲಿ ಬರೆದುಕೊಟ್ಟನು. ಈ ಶ್ರೀಚಕ್ರವು 9 ಕೋನಗಳಿಂದ ಮಾಡಲ್ಪಟ್ಟಿದ್ದು, 5 ಕೋನವು ಸ್ತ್ರೀ ಭಾಗವಾಗಿ 4 ಕೋನವು ಪುರುಷ ಭಾಗವಾಗಿದೆ. ಭೂಪ್ರಸ್ಥವಾಗಿದ್ದ ಶ್ರೀಚಕ್ರವು ಕೋಲ ಮಹರ್ಷಿಗಳ ಆರಾಧನೆಯಿಂದ ಸಿದ್ಧಿಯನ್ನು ಹೊಂದಿ ಮೇರುಪ್ರಸ್ಥವಾಗಿ ಉಬ್ಬಿ ಬೆಳೆಯಿತು. ಈಗ ಕೊಲ್ಲೂರಿನಲ್ಲಿ ಕಾಣಿಸಿರುವ ಸ್ವಯಂಭೂಲಿಂಗವು ಶ್ರೀಚಕ್ರದ ಬಿಂದುವಾಗಿದೆ. ಶ್ರೀಚಕ್ರದ ತೇಜಸ್ಸೇ ಸ್ವರ್ಣರೇಖೆ. ಎಡಭಾಗದಲ್ಲಿ ಶಕ್ತಿರೂಪಿ ಕಾಳಿ, ಲಕ್ಷ್ಮಿ, ಸರಸ್ವತಿಯರಿದ್ದು, ಬಲಭಾಗದಲ್ಲಿ ಪುರುಷರೂಪಿಯರಾದ ಬ್ರಹ್ಮ, ವಿಷ್ಣು, ಮಹೇಶ್ವರರಿದ್ದಾರೆ. ಸ್ವರ್ಣ ರೇಖಾಂಕಿತಂ ಲಿಂಗಂ ನಾಸ್ತಿ ನಾಸ್ತಿ ಜಗತ್ರಯೇ ವಾಮಭಾಗಾಧಿಕಂ ಲಿಂಗಂ ನ ಭೂತೋ ನ ಭವಿಷ್ಯತಿ. ಸ್ವರ್ಣರೇಖೆಯನ್ನು ಹೊಂದಿದ ಲಿಂಗವು ಜಗತ್ತಿನ ಎಲ್ಲೆಡೆ ಸಿಗಬಹುದಾದರೂ ಎಡಭಾಗ ಅಧಿಕವಾಗಿರುವ ಲಿಂಗವು ಹಿಂದೆಯೂ ದೊರೆತಿಲ್ಲ, ಮುಂದೆಯೂ ದೊರೆಯದ ಏಕೈಕ ಲಿಂಗವೇ ಕೊಲ್ಲೂರಿನ ಸ್ವಯಂಭೂ ಲಿಂಗ. ದೇವಿ ಅಂಬಿಕೆಯು ಮೂಕಾಂಬಿಕೆಯಾಗಿದ್ದು ಹೇಗೆ ಎಂಬುದನ್ನು ತಿಳಿಯೋಣ. ಅತಿ ಶಕ್ತಿಶಾಲಿಯಾದ ಕಂಹಾಸುರನು ಕೊಲ್ಲಾಪುರದಲ್ಲಿ ದುರಾಡಳಿತವನ್ನು ನಡೆಸುತ್ತಿದ್ದ. ಪ್ರಜೆಗಳನ್ನು ಹಿಂಸಿಸುತ್ತಿದ್ದ. ದೇವತೆಗಳಿಗೂ ಉಪಟಳ ಕೊಡುತ್ತಿದ್ದ. ತನ್ನ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ದೇವಿಯಲ್ಲಿ ತಪಸ್ಸನ್ನು ಆಚರಿಸಿ ಯಾವುದೇ ಜೀವರಾಶಿಯಿಂದ ಮರಣ ಬರಬಾರದೆಂದು ವರವನ್ನು ಬೇಡುವ ಬಯಕೆಯೊಂದಿದ್ದನು. ಇದನ್ನರಿತ ವಾಗ್ದೇವಿಯು ಕಂಹಾಸುರನನ್ನು ಮೂಕನನ್ನಾಗಿಸಿದಳು. ಅಂದಿನಿಂದ ಕಂಹಾಸುರ ಮೂಕಾಸುರನಾದನು. ಇದರಿಂದ ಕುಪಿತಗೊಂಡ ಮೂಕಾಸುರ ಸೇಡನ್ನು ತೀರಿಸಿಕೊಳ್ಳಲು ದೇವತೆಗಳಿಗೆ ತೊಂದರೆಯನ್ನು ನೀಡುತ್ತಿದ್ದನು. ಈ ಕಿರುಕುಳಗಳನ್ನು ಸಹಿಸಲಾಗದೆ ದೇವತೆಗಳು ದೇವಿಯ ಮೊರೆ ಹೋದರು. 3 ಕೋಟಿ ದೇವತೆಗಳ ಶಸ್ತ್ರಾಸ್ತ್ರ ಮತ್ತು ಶಕ್ತಿಯ ಬಲದೊಂದಿಗೆ ದೇವಿಯು ಮೂಕಾಸುರನನ್ನು ಸಂಹರಿಸಿದಳು. ಈ ಘನಘೋರ ಯುದ್ಧ ನಡೆದ ಸ್ಥಳವೇ ಈಗಿನ ಮಾರಣಕಟ್ಟೆ. ದೇವಿಯಿಂದ ಸೋತು ಶರಣಾದ ಮೂಕಾಸುರನಿಗೆ ಕೊನೆಯ ಉಸಿರಿರುವಾಗ ದೇವಿ ಅಂತಿಮ ಇಚ್ಛೆಯನ್ನು ಕೇಳಿದಳು. ಆಗ ಮೂಕಾಸುರನು, ನಿನ್ನ ಪಾದದಲ್ಲಿ ನನ್ನನ್ನು ಐಕ್ಯವಾಗಿಸಿ ನನ್ನ ಹೆಸರಿನಿಂದ ನೀನು ಪ್ರಖ್ಯಾತಿ ಹೊಂದಬೇಕು ಎಂದು ಕೇಳುತ್ತಾನೆ. ಅಂದಿನಿಂದ ದೇವಿ ಅಂಬಿಕೆಯು ಮೂಕಾಂಬಿಕೆಯಾದಳು. ನಂತರ ಮೂಕಾಂಬಿಕೆಯು ಕೊಲ್ಲೂರಿನ ಶಿವಶಕ್ತೈಕ್ಯ ಸ್ವಯಂಭೂ ಲಿಂಗದಲ್ಲಿ ಮುಕ್ಕೋಟಿ ದೇವತೆಗಳ ಶಕ್ತಿಯೊಂದಿಗೆ ಐಕ್ಯಳಾದಳು. ತದನಂತರ ವೈದಿಕ ಧರ್ಮದ ಉನ್ನತಿಗಾಗಿ ವಿಶ್ವ ಪರ್ಯಟನೆಗೈದ ಶಂಕರಾಚಾರ್ಯರು ಲಿಂಗರೂಪದಲ್ಲಿ ಐಕ್ಯಳಾದ ದೇವಿಯ ಸಗುಣ ರೂಪವನ್ನು ನೋಡಬಯಸಿ ಕೊಡಚಾದ್ರಿಯ ಚಿತ್ರಮೂಲದಲ್ಲಿ ತಪಸ್ಸುಗೈದರು. ದೇವಿ ಸಗುಣ ರೂಪದಲ್ಲಿ ಪ್ರತ್ಯಕ್ಷಳಾದಳು. ದೇವಿಯನ್ನು ಮೂರ್ತಿಯ ರೂಪದಲ್ಲಿ ಪ್ರತಿಷ್ಠಾಪಿಸಿದರು. ಅವರು ಹಾಕಿದ ಆಗಮಶಾಸ್ತ್ರದ ನಿಯಮದಡಿ ಇಂದಿನವರೆಗೂ ಕೊಲ್ಲೂರಿನಲ್ಲಿ ದೇವಿಯು ಪೂಜೆ ಪುನಸ್ಕಾರಗಳನ್ನು ಸ್ವೀಕರಿಸುತ್ತಿದ್ದಾಳೆ. ಮೂಲ ಸ್ವಯಂಭೂ ಲಿಂಗಕ್ಕೆ ಅಭಿಷೇಕ, ಅರ್ಚನೆ, ನೈವೇದ್ಯ ಹಾಗೂ ದೇವಿಯ ಮೂರ್ತಿಗೆ ಅಲಂಕಾರವು ನಡೆಯುತ್ತದೆ. ಪ್ರಸ್ತುತ ಮೂಕಾಂಬಿಕೆ ದೇವಿಗೆ ಪ್ರತಿನಿತ್ಯ ಪ್ರಾತಃ ಕಾಲ ಗೋದರ್ಶನದ ಮೂಲಕ ತ್ರಿಕಾಲ ಸಾತ್ವಿಕ ಪೂಜೆಯು ನಡೆಯುತ್ತದೆ. ನಿತ್ಯ ಅನ್ನ ನೈವೇದ್ಯ ಸೇವೆಗೆ 48 ಸೇರು ಅಕ್ಕಿಯಿಂದ ಅನ್ನವು ತಯಾರಾಗುತ್ತದೆ. ಶುದ್ಧವಾಗಿ ಬೆಳೆದ ಬಿಲ್ವಪತ್ರೆ, ಕಿಸಕಾರ, ತುಳಸಿ, ಮಲ್ಲಿಗೆ, ಸಂಪಿಗೆ ಹೂವುಗಳು ನಿತ್ಯ ಅರ್ಚನೆಗೆ ಬೇಕು ಹಾಗೂ ನಿತ್ಯ ಬಲಿಯು ನಡೆಯುತ್ತದೆ. ಚಂಡಿಕಾ ಹೋಮ, ಕುಂಕುಮಾರ್ಚನೆ, ರುದ್ರಾಭಿಷೇಕ, ತುಪ್ಪದ ದೀಪ, ಅಲಂಕಾರ ಪೂಜೆ, ಮಹಾಪೂಜೆ, ವಿದ್ಯಾರಂಭ, ರಂಗಪೂಜೆ, ನಿತ್ಯ ಅನ್ನದಾನ ಸೇವೆಯು ನಡೆಯುತ್ತದೆ. ಕೊಲ್ಲೂರು ಮಲೆನಾಡ ಪ್ರದೇಶ. ಹಿಂದೆ ಇಲ್ಲಿನ ಜನರು ಕಷಾಯವನ್ನು ಕುಡಿಯುತ್ತಿದ್ದು, ಭಗವದ್ಗೀತೆಯ 9ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿರುವಂತೆ, ಏನನ್ನು ಮಾಡುತ್ತೀಯೋ, ಏನನ್ನು ತಿನ್ನುತ್ತೀಯೋ ಎಲ್ಲವನ್ನು ಭಗವಂತನಿಗೆ ಅರ್ಪಿಸು ಎಂಬ ಭಾವದಿಂದ ದೇವಿಗೆ ಕಷಾಯವನ್ನರ್ಪಿಸಿ ತೀರ್ಥವಾಗಿ ಸೇವಿಸಿರುವುದೇ ಕಷಾಯ ತೀರ್ಥವಾಯಿತು. ಈಗಲೂ ಕೂಡ ರಾತ್ರಿ ಕಷಾಯ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯೊಂದಿಗೆ ಪೂಜೆಯು ಸಮಾಪ್ತಿಗೊಳ್ಳುವುದು.
ಎಲ್ಲ ಹಿಂದೂ ಹಬ್ಬಗಳಲ್ಲಿ ವಿಶೇಷ ಪೂಜೆಗಳು ಕೊಲ್ಲೂರಿನಲ್ಲಿ ನಡೆಯುತ್ತದೆ. ಮಹಾರಥೋತ್ಸವದಲ್ಲಿ 7 ದಿನಗಳ ಕಾಲ ಕಟ್ಟೆ ಉತ್ಸವ, ವಿಶೇಷ ಅಭಿಷೇಕ, ವಿಶೇಷ ಬಲಿ, ಅಲಂಕಾರಗಳಿಂದ ನಡೆಯುತ್ತದೆ. ನವರಾತ್ರಿಯಲ್ಲಿ ವಿಶೇಷ ಪೂಜೆಗೊಳ್ಳುವ ದೇವಿ 9 ದಿನವೂ ಬೆಳ್ಳಿ, ಚಿನ್ನ, ವಜ್ರಗಳಿಂದ ತಯಾರಿಸಿದ ಆನೆ, ಸಿಂಹ, ನವಿಲು, ಕಮಲ, ವೃಷಭ, ಮಾತಂಗಿ, ನಾಗಾಭರಣ, ರಾಜರಾಜೇಶ್ವರಿ ವಿವಿಧ ರೀತಿ ಅಲಂಕಾರಗೊಂಡು ಉತ್ಸವದಲ್ಲಿ ವಿಜೃಂಭಿಸುತ್ತಾಳೆ. ಹೊರ ಪ್ರಕಾರದಲ್ಲಿ ಭಕ್ತರ ವಾಗ್ದೋಷ, ಮಾಟಮಂತ್ರ ದೋಷ, ದೃಷ್ಟಿದೋಷ ನಿವಾರಕ ವೀರಭದ್ರ, ಸುಬ್ರಹ್ಮಣ್ಯ, ಸರಸ್ವತಿ ಮಂಟಪ, ಪ್ರಾಣಲಿಂಗೇಶ್ವರ, ಪಾರ್ಥನಾಥೇಶ್ವರ, ಪಂಚಮುಖಿ ಗಣಪತಿ, ಚಂದ್ರಮೌಳೇಶ್ವರ, ನಂಜುಂಡೇಶ್ವರ, ಆಂಜನೇಯ, ವೆಂಕಟರಮಣ ಮತ್ತು ತುಳಸಿ ಕಟ್ಟೆಯೊಂದಿಗೆ ಶ್ರೀಕೃಷ್ಣ ದೇವಾಲಯವಿದೆ. ಹೀಗೆ ನಾನಾ ಥರದ ಪೂಜೆಗಳನ್ನು ದೇಶ ವಿದೇಶದ ಭಕ್ತರಿಂದ ಮಾಡಿಸಿಕೊಂಡು ಭಕ್ತರ ರಕ್ಷಣೆಗೆ ನೆಲೆ ನಿಂತಿದ್ದಾಳೆ ಕೊಲ್ಲೂರು ಮೂಕಾಂಬಿಕೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದಲ್ಲಿಯೇ ಇದೆ. ಆದರೆ ಇಲ್ಲಿಗೆ ಬರುವ ಬಹುತೇಕ ಭಕ್ತರು ಕೇರಳ ಹಾಗೂ ತಮಿಳುನಾಡಿನವರಾಗಿದ್ದಾರೆ. ಮೂಕಾಂಬಿಕಾ ಕ್ಷೇತ್ರವು ಇದರ ಹಿಂದೂ ದೇವರುಗಳ ನಡುವೆ ಅನನ್ಯ. ಏಕೆಂದರೆ ಮೂಕಾಂಬಿಕೆಯು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಅಧಿಕಾರಿಗಳ ಒಂದು ರೂಪವಾಗಿದೆ. ಹಿಂದೂಗಳ ಪವಿತ್ರ ಸ್ಥಳ ಹಾಗೂ ಧಾರ್ಮಿಕ ಕ್ಷೇತ್ರವಾಗಿದೆ. ಮೂಕಾಂಬಿಕೆಯನ್ನು ಎಲ್ಲ ದಿವ್ಯ ಶಕ್ತಿಗಳ ರೂಪವು ಎನ್ನಲಾಗುತ್ತದೆ. ಆಕೆಯನ್ನು ಎಲ್ಲ ರೂಪದಲ್ಲೂ ಪೂಜಿಸಲಾಗುತ್ತದೆ. ಸ್ಕಂದ ಪುರಾಣದಲ್ಲಿ ಮೂಕಾಂಬಿಕಾ ಜ್ಯೋತಿರ್ಲಿಂಗವು ಪುರುಷರು ಮತ್ತು ಪ್ರಕೃತಿಯ ಏಕೀಕರಣದಿಂದಾಗಿ ಎನ್ನಲಾಗುತ್ತದೆ. ಇಲ್ಲಿ ಪ್ರಾರ್ಥನೆ ಮಾಡಿದರೆ ಸಾವಿರಾರು ದೇವಾಲಯಗಳಲ್ಲಿ ಪ್ರಾರ್ಥನೆ ಮಾಡಿರುವುದಕ್ಕೆ ಸಮನಾಗಿರುತ್ತದೆ ಎಂದು ನಂಬಲಾಗಿದೆ. ಈ ದೇವಸ್ಥಾನಕ್ಕೆ ಸೇರಿದ ಅನೇಕ ಪೌರಾಣಿಕ ಕಥೆಗಳಿವೆ. ಪ್ರಾಚೀನ ಕಾಲದಲ್ಲಿ ಕೋಲ ಎನ್ನುವ ಮಹರ್ಷಿ ಒಂದು ದೈತ್ಯ ರಾಕ್ಷಸನಿಗೆ ಬಲಿಯಾಗುತ್ತಾರೆ. ಆ ರಾಕ್ಷಸನು ಹೆಚ್ಚು ಶಕ್ತಿ ಪಡೆಯುವ ನಿಟ್ಟಿನಲ್ಲಿ ತಪಸ್ಸು ಮಾಡುತ್ತಿದ್ದನು. ಶ್ರೀ ಮೂಕಾಂಬಿಕೆಯು ಸರಸ್ವತಿ ರೂಪದಲ್ಲಿ ಆ ರಾಕ್ಷಸನು ತನ್ನ ಇಚ್ಛೆಯನ್ನು ದೇವರ ಮುಂದೆ ಪ್ರಕಟಗೊಳಿಸದಂತೆ ಆತನನ್ನು ಮೂಕನನ್ನಾಗಿ ಮಾಡಿದಳು. ಮೂಕನಾದ್ದರಿಂದ ಆ ರಾಕ್ಷಸನ ಹೆಸರು ಮೂಕಾಸುರವೆಂದಾಯಿತು. ಮೂಕನಾದ ಕಾರಣ ಆತಂಕಕ್ಕೊಳಗಾಗಿ ಆತನು ಋಷಿಮುನಿಗಳಿಗಾಗಿ ಕಾಟವನ್ನು ನೀಡಲಾರಂಭಿಸಿದನು. ಆಗ ಪಾರ್ವತಿಯು ಶಕ್ತಿಯ ರೂಪದಲ್ಲಿ ಈ ರಾಕ್ಷಸನನ್ನು ಸಂಹರಿಸುತ್ತಾಳೆ. ಹಾಗಾಗಿ ದೇವಿಯ ಹೆಸರು ಮೂಕಾಂಬಿಕೆ ಎಂದಾಯಿತು. ಕೋಲ ಮಹರ್ಷಿಯ ಹೆಸರಿನಿಂದ ಊರಿನ ಹೆಸರು ಕೊಲ್ಲೂರು ಎಂದಾಯಿತು. ಇದೊಂದು ಪ್ರಸಿದ್ಧ ದೇವಸ್ಥಾನವಾಗಿದ್ದು ವರ್ಷವಿಡೀ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಆದರೆ ಹವಾಮಾನದ ಪ್ರಕಾರ ಬೇಸಿಗೆ ಕಾಲದಲ್ಲಿ ಈ ಸ್ಥಳವು ತುಂಬ ಬಿಸಿಯಾಗಿರುತ್ತದೆ. ಇಲ್ಲಿಗೆ ಹೋಗಲು ಸೂಕ್ತ ಸಮಯವೆಂದರೆ ನವೆಂಬರ್ ಮಧ್ಯದಿಂದ ಮಾರ್ಚ್ ಮಧ್ಯದವರೆಗೆ. ತಾಪಮಾನವು ತುಂಬ ಅನುಕೂಲಕರವಾಗಿರುತ್ತದೆ. ಮೂಕಾಂಬಿಕಾ ದೇವಾಲಯವು ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿದೆ. ಅಲ್ಲಿ ನೀವು ಅನೇಕ ಮಹಾನ್ ತಾಣಗಳನ್ನು ಸಹ ಅನ್ವೇಷಿಸಬಹುದು. ಇಲ್ಲಿ ನೀವು ಕಾಶಿ ತೀರ್ಥಕ್ಕೆ ಭೇಟಿ ನೀಡಬಹುದು. ಇದು ನದಿಯ ಗೋಳವಾಗಿದ್ದು ನಿಮ್ಮ ಕುಟುಂಬ ಸ್ನೇಹಿತರೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಬಹುದು. ಇದು ಮೂಕಾಂಬಿಕಾ ದೇವಸ್ಥಾನದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಇದಲ್ಲದೆ ನೀವು ಆನೆಗುಡ್ಡ ವಿನಾಯಕ ದೇವಸ್ಥಾನದ ಭೇಟಿಯನ್ನು ಮಾಡಬಹುದು. ನೀವು ಕೊಡಚಾದ್ರಿ ಬೆಟ್ಟ, ಮೂಕಾಂಬಿಕಾ ವನ್ಯಜೀವಿ ಧಾಮ, ಮರವಂತೆ ಬೀಚ್ ಇತ್ಯಾದಿಗಳನ್ನು ಭೇಟಿ ಮಾಡಬಹುದು. ಇನ್ನು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಆಧ್ಯಾತ್ಮಿಕ ವಿಚಾರವನ್ನು ಹೇಳುವುದಾದರೆ ಅದು ಕಾಲಾಡಿ ಅಂದಿನ ಕೇರಳದ ಒಂದು ಪುಟ್ಟ ಊರು. ತಂದೆ ಇಲ್ಲದ ತಬ್ಬಲಿಯಾದ ಬಾಲಶಂಕರ ತನ್ನ ಎಳವೆಯ ಬಾಲ್ಯದಲ್ಲಿ ಸನ್ಯಾಸ ದೀಕ್ಷೆಯನ್ನು ತೊಡುತ್ತಾನೆ. ಇದ್ದ ಒಬ್ಬನೇ ಮಗ ಸನ್ಯಾಸಿಯಾಗುತ್ತಾನೆ. ಅಂದಾಗ ವಿಧವೆಯಾದ ತಾಯಿ ಆರ್ಯಂಬೆ ದಿಕ್ಕು ತೋಚದೆ ಮಗನನ್ನು ಅಪ್ಪಿ ಹಿಡಿದು ಅತ್ತು ಕೇಳುತ್ತಾಳೆ. ನಾನು ಸಾಯುವಾಗ 1 ತೊಟ್ಟು ನೀರು ಬಿಟ್ಟು ನನ್ನ ಚಿತೆಗೆ ಕೊಳ್ಳಿ ಇಡುವವರು ಯಾರಿದ್ದಾರೆ? ನನಗೆ ಕಡೆಗಾಲ ಬಂದಾಗ ನಿನ್ನನ್ನು ಎಲ್ಲಿ ಹುಡುಕಲಿ ಎನ್ನುತ್ತಾ ಕರುಳು ಕಿತ್ತು ಬರುವ ಹಾಗೆ ಅಳುತ್ತಾಳೆ. ಅಮ್ಮ, ನಿನ್ನ ಕಡೆಗಾಲ ಬಂದಾಗ ಏಕ ಮನಸ್ಸಿನಿಂದ ನನ್ನನ್ನು ಜ್ಞಾನಿಸು. ನೀನು ಜ್ಞಾನ ಮಾಡಿ ಕರೆದ ಅರೆ ಕ್ಷಣದಲ್ಲಿ ನಿನ್ನ ಕಣ್ಣ ಮುಂದೆ ನಿಂತು ನಿನ್ನ ಕಾರ್ಯಗಳನ್ನೆಲ್ಲ ನಡೆಸಿಕೊಡುತ್ತೇನೆ ಎಂದು ತಾಯಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ದೇಶ ಪರ್ಯಟನೆಗೆ ಹೊರಡುತ್ತಾನೆ. ಅದೊಂದು ದಿನ ತಾಯಿ ಆರ್ಯಾಂಬೆ ತಾನು ಸಾಯುವ ಕಾಲ ಸಮೀಪಿಸುತ್ತಿದೆ ಅನ್ನುವಾಗ ಮಗ ಶಂಕರ ಹೇಳಿದಂತೆ ಮನಸ್ಸಿನಲ್ಲೇ ಸಾವಿನ ಮಂಚದಿಂದ ಮಗನನ್ನು ಕೂಗಿ ಕರೆಯುತ್ತಾಳೆ.
ತಾಯಿಯ ಕರುಳಿನ ಕೂಗು ಶಂಕರಾಚಾರ್ಯರಿಗೆ ಮುಟ್ಟುತ್ತದೆ. ತಡ ಮಾಡದೆ ತಾಯಿಯ ಮುಂದೆ ನಿಲ್ಲುತ್ತಾರೆ ಶಂಕರಾಚಾರ್ಯರು. ತನ್ನ ಮಗನನ್ನು ಕಣ್ಣು ತುಂಬ ನೋಡಿದ ತಾಯಿ ಮಗ ಬಿಟ್ಟ ತುಳಸಿ ನೀರಿನೊಂದಿಗೆ ನೆಮ್ಮದಿಯಿಂದ ಪ್ರಾಣ ಬಿಡುತ್ತಾಳೆ. ಶಂಕರಾಚಾರ್ಯರಿಗೆ ಅಗ್ನಿ ಪರೀಕ್ಷೆಯಾಗುತ್ತದೆ. ತಾಯಿಯ ಸಾವು. ತಾನು ಸನ್ಯಾಸಿಯಾಗಿ ತಾಯಿಯ ಹೆಣವನ್ನು ಸಂಸ್ಕಾರ ಮಾಡುವ ಹಾಗಿಲ್ಲ. ತನ್ನ ತಾಯಿ ವಿಧವೆ ಅನ್ನುವ ಕಾರಣಕ್ಕೆ ಊರ ಮಂದಿ ಯಾರೂ ಸಹಾಯ ಮಾಡುವುದಿಲ್ಲ. ಇನ್ನು ಕೆಲವರು ಸಹಾಯ ಮಾಡಲು ಬಂದವರನ್ನು ಸಹಾಯ ಮಾಡಲು ಬಿಡುವುದಿಲ್ಲ. ನಿಸ್ಸಹಾಯಕರಾಗಿ ತಾಯಿ ಕೊಲ್ಲೂರ ಮೂಕಾಂಬಿಕೆಯನ್ನು ನೆನೆದು ಬಿಡುತ್ತಾರೆ. ಪವಾಡವು ನಡೆದೇ ಹೋಗುತ್ತದೆ. ತಾಯಿ ದೇಹ ಯೋಗ ಮಾಯೆಯ ಅಗ್ನಿಯಿಂದ ಸುಡುತ್ತಾರೆ. ಇಂತಹ ಕ್ಲಿಷ್ಟ ಸಮಯದಲ್ಲೂ ಸಹಾಯ ಮಾಡದ ಊರ ಜನ ಮೇಲೆ ಕೋಪವು ತಾನಾಗಿಯೇ ಮೂಡುತ್ತದೆ. ವಿಧವೆ ಎಂದು ತಾತ್ಸಾರದಿಂದ ನೋಡಿದ ಈ ಊರಿನಲ್ಲಿ ಎಲ್ಲರೂ ವಿಧವೆಯರಾಗಿ ಇರಲಿ ಎಂದು ಶಪಿಸಿ ಹೊರಟು ಹೋಗುತ್ತಾರೆ. ದಿನ ಕಳೆದಂತೆ ಶಾಪವು ಫಲಿಸುತ್ತದೆ. ಅನೇಕ ಮಾಂಗಲ್ಯಗಳು ಕಳಚಿ ಬೀಳುತ್ತವೆ. ಮೂಢನಂಬಿಕೆಗಳ ಗೋಡೆ ನಶಿಸಿ ಹೋಗಿ ತಮ್ಮ ತಪ್ಪಿನ ಅರಿವಾಗುತ್ತದೆ. ಓಡೋಡಿ ಬಂದು ಶಂಕರಾಚಾರ್ಯರಲ್ಲಿ ಕ್ಷಮೆಯನ್ನು ಕೇಳಿ ತಪ್ಪನ್ನು ಮನ್ನಿಸುವಂತೆ ಬೇಡಿಕೊಳ್ಳುತ್ತಾರೆ. ಕರುಣೆಗೊಂಡ ಶಂಕರಾಚಾರ್ಯರು ಕನಿಕರದಿಂದ ಮಂಗಳಪ್ರದಾಯಿನಿಯಾದ ಕೊಲ್ಲೂರ ಮೂಕಾಂಬಿಕೆಯ ದರ್ಶನವನ್ನು ಮಾಡಿದರೆ ನಿಮ್ಮ ಸಕಲ ವಿಘ್ನಗಳು ದೂರವಾಗಿ ನಿಮ್ಮ ಮಾಂಗಲ್ಯಗಳು ಗಟ್ಟಿಯಾಗುತ್ತವೆ ಎಂದು ಪರಿಮಾರ್ಜನೆಯ ದಾರಿಯನ್ನು ತೋರಿಸುತ್ತಾರೆ. ವಿಧವೆಯರು ಅಮಂಗಳೆಯರಲ್ಲ ಅನ್ನುವುದಕ್ಕೆ ಬಿಳಿಯ ಸೀರೆ ಉಡುವ ಸಂಪ್ರದಾಯ ಅಂದಿನಿಂದ ಕೇರಳದಲ್ಲಿ ಶುರುವಾಗುತ್ತದೆ. ಸ್ನೇಹಿತರೆ, ಕೊಲ್ಲೂರು ಮೂಕಾಂಬಿಕೆಯ ಕ್ಷೇತ್ರದ ಮಹಾತ್ಮೆಯನ್ನು ಕೇಳಿದ್ದೀರಿ ಅಲ್ಲವೇ? ಹಾಗೆಯೇ ವಿಡಿಯೋ ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.